ಇಷ್ಟು ಮೆಸ್ಸಿ ಪಲ್ಲು ಪ್ಲೀಟ್ನ ಪ್ರೊಫೆಷ್ನಲ್ ಆಗಿ ಮಾಡೋ ಈ ತರ ಇನ್ನು ಪಲ್ಲು ಪ್ಲೇಟ್ಸ್ನ ಮಾಡ್ಕೊಳ್ತಾ ಇದ್ದೆ. ಸ್ಟಾಪ್. Soft strums of the warm acoustic guitar blend with the gentle sound of the waves crashing against the shore. A serene Hi everyone, welcome back to my YouTube channel. ನಿಮಗೆ ಪ್ರೊಫೆಷ್ನಲ್ ಸ್ಯಾರಿ ಡ್ರೇಪಿಂಗ್, ಫ್ಲಫಿ ಪ್ಲೀಟ್ಸ್ ಹಾಗೆ ಸೆಲ್ಫ್ ಡ್ರೇಪಿಂಗ್ ಟ್ಯುಟೋರಿಯಲ್ ಇಷ್ಟ ಆಗಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕಮೆಂಟ್ ಮಾಡಿ ಯಾವ ಫ್ಯಾಬ್ರಿಕ್ನಲ್ಲಿ ನಿಮಗೆ ಪಲ್ಲು ಪ್ಲೀಟ್ ಮಾಡೋದು ಕಷ್ಟ ಇದೆ ಅಂತ. ಸೊ ಅದೇ ಫ್ಯಾಬ್ರಿಕಲ್ಲಿ ನನ್ನ ನೆಕ್ಸ್ಟ್ ಟ್ಯುಟೋರಿಯಲಲ್ಲಿ ಪಲ್ಲು ಪ್ಲೀಟ್ಸ್ ಮಾಡೋದು ತೋರಿಸುತ್ತೀನಿ. ಈಗ ನನ್ನ ವಿಡಿಯೋಗೆ ಲೆಟ್ಸ್ ಗೆಟ್. ಫಸ್ಟು ಪಲ್ಲು ಶೇಪ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ. ಅಂದರೆ ಈಗ ನಾನಿಲ್ಲಿ ನಿಮಗೆ ಟೇಬಲ್ ಮೇಲೆ ನೋಡಿ 5 ಕೈಂಡ್ ಆಫ್ ಫ್ಯಾಬ್ರಿಕ್ನ ಇಟ್ಟಿದ್ದೀನಿ. ಸೊ ನಾವು ಫಸ್ಟ್ ತಿಳ್ಕೊಬೇಕಾಗಿರೋದು, ಎಲ್ಲ ಫ್ಯಾಬ್ರಿಕಲ್ಲೂ ಪಲ್ಲು ಪ್ಲೀಟ್ಸ್ ಅನ್ನೋದು ಒಂದೇ ಥರ ಬರುತ್ತಾ ಇಲ್ವಾ ಅನ್ನೋದನ್ನು ನಾವು ಫಸ್ಟ್ ತಿಳ್ಕೊಬೇಕಾಗುತ್ತೆ. ಸೊ ನಿಮಗೆ ಕಾಣಿಸ್ತಾ ಇರ್ಬೋದು, ಇಲ್ಲಿ ನಾನೀಗ ಕಾಟನ್ ಇಟ್ಟಿದ್ದೀನಿ. ಇದು ಕಾಟನ್, ಹಾಗೆ ಇದು ಸೆಮಿ ಸಿಲ್ಕ್ ಇಟ್ಟಿದ್ದೀನಿ, ಆರ್ಗ್ಯಾನ್ಸಾ ಇಟ್ಟಿದ್ದೀನಿ, ಸೊ ಸಾಫ್ಟ್ ಫ್ಯಾಬ್ರಿಕ್ ಇಟ್ಟಿದ್ದೀನಿ. ಹಾಗೆ ಮತ್ತು ಈ ಮಟೀರಿಯಲ್ ಬಂದು ಶಿಫಾನಲ್ಲಿ ಬರುತ್ತೆ. ಸೊ ಇಷ್ಟು ಮಟೀರಿಯಲ್ಸಲ್ಲಿ ನಮಗೆ ಒಂದೇ ಥರ ಪಲ್ಲು ಪ್ಲೀಟ್ಸ್ ಬರುತ್ತಾ, ಪ್ಲೀಟ್ಸ್ ಮಾಡೋಕ್ಕಾಗುತ್ತಾ, ಯಾವ ಪ್ಲೀಟಲ್ಲಿ ನಮಗೆ ಫ್ಲಫಿ ಬರುತ್ತೆ, ಯಾವುದು ಪಲ್ಲು ಪ್ಲೀಟ್ಸಲ್ಲಿ ಫ್ಲ್ಯಾಟ್ ಬರುತ್ತೆ. ಹಾಗೆ ನೋಡಿ, ಈಗ ನಾನಿಲ್ಲಿ ಆರ್ಗ್ಯಾನ್ಸಲ್ಲಿ ತೋರಿಸ್ತಾ ಇದ್ದೀನಿ. ಜಸ್ಟ್ ನಿಮಗೆ ಈ ಥರ ನೀವು ಫೋಲ್ಡಿಂಗ್ಸ್ ಮಾಡಿದ್ರೆ ನಿಮಗೆ ಕಾಣಿಸ್ತಿದೆ ಅಲ್ವಾ ಡಿಫ್ರೆನ್ಸು. ನೋಡಿ, ಇಲ್ಲಿ ಈ ಆರ್ಗ್ಯಾನ್ಸಾ ಮಟೀರಿಯಲಲ್ಲಿ ಈ ಥರ ಬರುತ್ತೆ. ಅದೇ ಥರ ನೋಡಿ ಸಿಲ್ಕಲ್ಲಿ ಮಾಡಿದರೆ ನೋಡಿ ರಿಚ್ಚಾಗಿ ಕಾಣಿಸುತ್ತೆ. ಓಕೆ, ಪ್ಲೀಟ್ಸ್. ಅದೇ ಕಾಟನಲ್ಲಿ ಮಾಡಿದ್ರೆ ನಿಮಗೆ ನೋಡಿ, ಕಾಟನಲ್ಲಿ ಮಾಡಿದ್ರೆ ಈ ಕಾಟನ್ಗೆ ನಿಮಗೆ ಸ್ಪ್ರೇ ಇಲ್ಲ ಅಂದರೆ ಹೋಲ್ಡಿಂಗ್ ಸ್ಪ್ರೇ ಇಲ್ಲ ಅಂತಂದರೆ ಈ ಕಾಟನ್ ಕೂಡ ಕೂತ್ಕೊಳ್ಳೋದು ಸ್ವಲ್ಪ ಕಷ್ಟ. ನಾವು ಫಸ್ಟ್ ಮಾಡೋ ಮಿಸ್ಟೇಕ್ ಏನಪ್ಪ ಅಂತಂದರೆ ಎಲ್ಲ ಸ್ಯಾರಿಗೆ ಸೇಮ್ ಪ್ಲೀಟಿಂಗ್ ಮೆಥಡ್ನ ಯೂಸ್ ಮಾಡೋದು. ಸೊ ಯಾವುದೇ ಕಾರಣಕ್ಕೂ ಎಲ್ಲ ಕೈಂಡ್ ಆಫ್ ಫ್ಯಾಬ್ರಿಕ್ಗೆ ನಾವು ಒಂದೇ ಮೆಥಡ್ನ ಯೂಸ್ ಮಾಡಬಾರ್ದು. ಪ್ಲೀಟಿಂಗ್ಸ್ ಮಾಡ್ಕೊಳ್ಳೋದಕ್ಕೆ ಡಿಫ್ರೆಂಟ್ ಆಗಿರುತ್ತೆ. ಸೊ ಈಗ ನೋಡಿ, ಇದು ಫಾರ್ ಎಕ್ಸಾಂಪಲ್ ಇದು ಆರ್ಗ್ಯಾನ್ಸಾ, ಇದು ಸ್ಟ್ರಕ್ಚರಲ್ಲಿ ಬರುತ್ತೆ. ಸ್ಟ್ರಕ್ಚರು ಸ್ವಲ್ಪ ನೀಟಾಗಿ ಬರುತ್ತೆ. ಇದರಲ್ಲಿ ಸಿಲ್ಕ್ ರಾಯಲ್ ಫಿನಿಶ್ನ ಕೊಡುತ್ತೆ. ಓಕೆನಾ. ಹಾಗೆ ಜಾರ್ಜೆಟ್, ಇದು ಫ್ಲಫಿ ಪ್ಲೇಟ್ಸ್ಗೆ ಕೂಡ ಕೊಡುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಇದು ಕಾಟನ್. ಈ ಕಾಟನಲ್ಲಿ ತುಂಬ ವೆರೈಟೀಸ್ ಇರುತ್ತೆ. ಸೆಮಿ ಕಾಟನ್, ಪ್ಯೂರ್ ಕಾಟನ್, ಈ ಥರ ಎಲ್ಲ ತುಂಬ ವೆರೈಟೀಸ್ ಇರುತ್ತೆ. ಸೊ ಇವತ್ತು ನಾವು ಯಾವ ಚೂಸ್ ಮಾಡ್ಕೊಳ್ಳೋಣ ಅಂದರೆ ಲೆಟ್ಸ್ ಗೋ ಫಾರ್ ಕಾಟನಲ್ಲಿ ನಾನು ನಿಮಗೆ ಫ್ಲಫಿ ಪ್ಲೀಟ್ಸ್ ಹೇಗೆ ಮಾಡೋದು, ಸಾರಿ ಕಾಟನಲ್ಲಿ ನಾನು ನಿಮಗೆ ಪಲ್ಲು ಪ್ಲೀಟ್ಸ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಈಗ. ಓಕೆ, ಸೊ ಪಲ್ಲು ಪ್ಲೀಟ್ಸ್ ಫ್ಲೂಯಿ ಥರ ಇರಬೇಕು. ನಿಮ್ಮ ಬ್ಯಾಕ್ ಸೈಡ್ ತುಂಬ ಚೆನ್ನಾಗಿ ನೀಟಾಗಿ ಕುತ್ಕೋಬೇಕು. ಸೊ ಫಸ್ಟ್ ಸ್ಟೆಪ್ ಏನಪ್ಪ ಅಂದರೆ ನಮ್ಗೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಜಸ್ಟ್ ಒಂದು ಐರನ್ ಮಾಡ್ಕೋಬೇಕು. ಹಾಗೆ ಅದಕ್ಕಿಂತ ಮುಂಚೆ ನಾವು ಪಿನ್ ಮಾಡ್ಕೋಬೇಕು. ಓಕೆ, 40 ನನ್ನ ಬಾಡಿ ಮೆಜರ್ಮೆಂಟ್. ಈಗ ಸ್ಮಾಲಿಂದ ಮೀಡಿಯಮ್ವರೆಗೂ ಯಾರೆಲ್ಲ ಬಾಡಿ ಮೆಜರ್ಮೆಂಟ್ ಇರುತ್ತೆ, ಸೊ ಅವರಿಗೆಲ್ಲ ಒಂದು 40 ಇಂಚಸ್ ಪಲ್ಲು ಪ್ಲೀಟ್ ಲೆಂತ್ ಸಾಕಾಗುತ್ತೆ. ಸೊ ಶೋಲ್ಡರ್ ಟು ನಿಮ್ಮ ನೀ ಲೆಂತ್ವರೆಗೂ ಅದನ್ನ ನೀವು ಮಾಡ್ಕೋಬೋದು. ಸೊ ನಾನಿಲ್ಲಿ ಒನ್ ಟೈಮ್ ಐರನ್ ಕೊಟ್ಕೊಳ್ತಾ ಇದ್ದೀನಿ ಅಷ್ಟೇ. ಈಗ ಫೋಲ್ಡಿಂಗ್ ಸ್ಟಾರ್ಟ್ ಮಾಡ್ಕೊಳ್ತಾ ಹೋಗೋಣ. ಸೊ ನೋಡಿ, ನಾನಿಲ್ಲಿ ಯಾವುದೇ ಥರ ರೆಫರೆನ್ಸ್ ಮಾರ್ಕ್ ಮಾಡ್ಕೊಳ್ತಾ ಇಲ್ಲ, ಯಾಕಂದರೆ ದಿಸ್ ಈಸ್ ದ ಡಿಫ್ರೆಂಟ್ ಮೆಥಡ್. ಇವತ್ತು ನಾನು ನಿಮ್ಗೆ ತೋರಿಸ್ತಾ ಇರೋದು ಸ್ವಲ್ಪ ಡಿಫ್ರೆಂಟ್ ಮೆಥಡ್. ಓಕೆ, ಏನಕ್ಕಪ್ಪ ಡಿಫ್ರೆಂಟ್ ಮೆಥಡ್, ಅದೇ ಈಸಿ ಇದೆಯಲ್ಲ ಅನ್ಕೋತಿದ್ರೆ. ಸೊ ಎವ್ರಿ ಟೈಮ್ ನಾವು ಎಲ್ಲ ಥರ ಪ್ಲೀಟಿಂಗ್ ಮೆಥಡ್ಸ್ನ ನಾವು ಕಲ್ತ್ಕೊಳ್ಬೇಕಲ್ವಾ, ಅದಕ್ಕೆ ಇದು ಒಂದು ಸ್ವಲ್ಪ ಡಿಫಿಕಲ್ಟ್ ಇರುತ್ತೆ. ಬಟ್ ಆದರೆ ಪರ್ಫೆಕ್ಷನ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ತೋರಿಸ್ತೀನಿ. ಸೊ ಗೈಸ್, ಈಗ ನಾವು ಒಂದು 3 ಇಂಚ್ಗೆ ಪಲ್ಲು ಪ್ಲೀಟ್ನ ಫೋಲ್ಡಿಂಗ್ಸ್ ಮಾಡ್ಕೊಳ್ತಾ ಹೋಗೋಣ. ಮೇನ್ ಪಾರ್ಟ್ ಪಲ್ಲು ಪ್ಲೀಟ್ಸ್ ಮಾಡೋದಕ್ಕೆ ಫಸ್ಟ್ ಔಟರ್ ಪ್ಲೀಟ್ನ ಕರೆಕ್ಟಾಗಿ ಇಟ್ಕೊಂಡ್ಬಿಡೋಣ. ನೋಡಿ, ಈಗ ನನಗೆ 3 ಇಂಚ್ ಇಲ್ಲಿ ಕಾಣಿಸ್ತಿದೆ ಅಲ್ವಾ, ಇಲ್ಲಿಗೆ 3 ಇಂಚ್ ಇದೆ.
ಸೊ ನೀವು 3.5 ಆದರೂ ಇಟ್ಕೋಬೋದು. ನನಗೆ 3 ಸಾಕು. ಸೊ 3ವರೆಗೂ ಇಟ್ಕೊಳ್ತೀನಿ. ಹಾಗೆ ಇನ್ನರ್ ಪ್ಲೀಟ್ ಎಷ್ಟಿರಬೇಕು? 2ಇಂದ 2 ಪಾಯಿಂಟ್ ಇರಬೇಕು, 2.5 ಇರಬೇಕು, ಅಷ್ಟೇ ಸಾಕು. ಓಕೆನಾ? ಸೊ ಇಲ್ಲಿಂದ ಸ್ಟಾರ್ಟ್ ಮಾಡ್ಕೊಳ್ತಾ ಹೋಗೋಣ. ಓಕೆ, ಸೊ ನೀವು ನನ್ನ ಫಿಂಗರ್ ಮೂಮೆಂಟ್ನ ನೋಡ್ಕೊಳ್ಳಿ. ಹಾಗೆ ಫ್ಯಾಬ್ರಿಕ್ನ ಹೋಲ್ಡ್ ಮಾಡ್ಕೊಳ್ಳೋದು ನೋಡ್ಕೊಳ್ಳಿ. ಸ್ವಲ್ಪ ನಿಧಾನಕ್ಕೆ ಮಾಡ್ಕೊಳ್ಳಿ. ನಿಧಾನಕ್ಕೆ ಏನಕ್ಕೆ ಮಾಡ್ಕೊಳ್ಳಿ ಅಂದರೆ ಒಂದೇ ಟೈಮ್ಗೆ ಅದು ಪರ್ಫೆಕ್ಷನಾಗಿ ಬಂದುಬಿಡುತ್ತೆ. ಓಕೆ, ಈ ಥರ ಜಸ್ಟ್ ಹಿಂಗೆ ಈಸಿಯಾಗಿ ಈ ಥರ ಫೋಲ್ಡ್ ಮಾಡ್ಕೊಳ್ಳಿ ನೋಡಿ. ಓಕೆ, ಈ ಇನ್ನರ್ ಪ್ಲೀಟ್ ಈ ಕಡೆ ಬಂದಿದೆ ಅಲ್ವಾ? ಸೊ ಪ್ರಾಬ್ಲಮ್ ಇಲ್ಲ, ತಲೆ ಕೆಡಿಸ್ಕೋಬೇಡಿ. ಅದನ್ನ ಲಾಸ್ಟಲ್ಲಿ ಬೇಕಾದರೆ ನಾವು ಮತ್ತೆ ಈ ಥರ ಮಾಡ್ಕೋಬೋದು, ಅಂದರೆ ಫೋಲ್ಡಿಂಗ್ನ ಉಲ್ಟಾ ಮಾಡ್ಕೋಬೋದು, ಪ್ರಾಬ್ಲಮ್ ಇಲ್ಲ. ಓಕೆ, ನಮಗೆ ಈಗ ನೋಡಿ ನನಗೆ 1 2 3 4 5 6 7 8 ಬಂದಿದೆ. ಸೊ ನನಗಿನ್ನೂ ಕಡಿಮೆ ಬೇಕು ಅಂತಂದರೆ ಇದನ್ನೇ ನಾನು ಈಗ ಮತ್ತೆ ಫೋಲ್ಡ್ ಮಾಡ್ತೀನಿ ನೋಡಿ. ಇನ್ನೂ ಕಡಿಮೆ ಪ್ಲೀಟಿಂಗ್ಸ್ನ ಹೇಗೆ ತೊಗೋತೀನಿ ಅಂದರೆ, ಈಗ 10 to 13 ಪಲ್ಲು ಪ್ಲೀಟ್ಸ್ ಅಂತ ಹೇಳ್ತಿರ್ತಾರಲ್ವ, ಅದನ್ನು ಆ ಮೆಥಡ್ ತೋರಿಸ್ತೀನಿ ಈಗ. ಸೊ ನನಗಿಲ್ಲಿ 3, ಓಕೆನಾ? 3 ನನಗೆ ಹಾಫ್ ಅಷ್ಟೇ, 1.5 ಇಟ್ಕೊಳ್ತೀನಿ. 1 2 3 4 5 6 ಇದೇ ಥರ ಫೋಲ್ಡ್ ಮಾಡ್ಕೊಳ್ತಾ ಹೋಗಿ. ನಿಮಗೆ ಎಷ್ಟು ಪ್ಲೀಟ್ಸ್ ಬೇಕು ಅನ್ನೋದ್ರ ಮೇಲೆ ಕೂಡ ಹೋಗುತ್ತೆ. ಓಕೆನಾ? ನೋಡಿ ಈಗ. ಸೊ ನೋಡಿದ್ರಲ್ಲ, ಈಗ ಎಷ್ಟು ಬಂದಿದೆ ಅಂತ ಕೌಂಟ್ ಮಾಡ್ಕೊಳ್ಳೋಣ. 1 2 3 4 5 6 7 8 9 10. ಓಕೆ, 10 ಬಂದಿದೆ. 10 ಸಾಕು. ಈಗ ನೆಕ್ಸ್ಟು, ಸೊ ಇದು ಐರನ್ ಮಾಡೋ ಮೆಥಡ್ ಅಲ್ಲ, ಎಲ್ಲನೂ ಐರನ್ ಮಾಡೋ ಮೆಥಡೇ ಈಸಿಯಾಗಿ ಮಾಡ್ಕೋಬೋದು. ಈಗ ಸೆಲ್ಫ್ ಡ್ರೇಪಿಂಗ್ ಇದ್ದರೆ ಈಸಿಯಾಗಿ ಮಾಡ್ಕೋಬೋದು. ಬ್ರೈಡ್ ಆದರೆ ನಿಮಗೆ ನನಗೆ 13 ಪ್ಲೇಟ್ಸ್ ಬೇಕು, 10 ಪ್ಲೇಟ್ಸ್ ಬೇಕು, 11 ಬೇಕು, 12 ಬೇಕು ಅಂತ ಹೇಳ್ತಾ ಇರ್ತಾರೆ. ಸೊ ಅದಕ್ಕೋಸ್ಕರ ನಾವು ಈ ಹ್ಯಾಂಡ್ ಪ್ರಾಕ್ಟೀಸ್ ಕೂಡ ಮಾಡ್ಕೊಳ್ಬೇಕಾಗುತ್ತೆ. ಅದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ ನೋಡಿ. ಒನ್ ಟೈಮ್ ಈ ಥರ ಅರೇಂಜ್ ಮಾಡ್ಕೊಳ್ಳಿ, ಹೀಗೆ ಹ್ಯಾಂಡಲ್ಲೇ ಅರೇಂಜ್ ಮಾಡ್ಕೊಳ್ಳಿ. ನಿಮಗಿಲ್ಲಿ ರೆಫರೆನ್ಸ್ ಲೈನ್ ಸಿಗ್ತಾ ಇರುತ್ತೆ ನೋಡಿ. ಮಾಡ್ಕೊಂಡಾದಮೇಲೆ ಜಸ್ಟ್ ಒಂದು ಈ ಥರ ಓಪನ್ ಮಾಡ್ಕೊಳ್ಳಿ ಇದನ್ನು. ಸೊ ಹಿಂಗೆ ಓಪನ್ ಮಾಡಿ ಆದಮೇಲೆ ಆರಾಮ್ಸೆ ಮಾಡಿ, ನೀಟಾಗಿ ಮಾಡಿ, ನಿಧಾನಕ್ಕೆ ಮಾಡಿ. ಓಕೆ, ಫಸ್ಟ್ ಈಗ ಇದು ಹೋಗ್ತಾ ಹೋಗ್ತಾ ಪ್ರಾಕ್ಟೀಸ್ ಆಗ್ತಾ ಆಗ್ತಾ ನಿಮಗೆ ಈಸಿಯಾಗಿ ಬಂದುಬಿಡುತ್ತೆ. ನೋಡಿದ್ರಲ್ವಾ? ಈ ಥರ ಕ್ಲೀನಾಗಿ, ಯಾವುದೇ ಕಾರಣಕ್ಕೂ ತುಂಬ ಜೋರಾಗಿ ಪ್ರೆಸ್ ಮಾಡಬೇಡಿ. ಏನಕ್ಕಪ್ಪ ಅಂತ ಅಂದರೆ, ಇಲ್ಲೇ ನಮಗೆ ಹ್ಯಾಂಡಲ್ಲೇ ಮಾರ್ಕ್ ಬಂದುಬಿಟ್ರೆ ಮತ್ತೆ ನಾವು ಕ್ಲೀನಾಗಿ ಐರನ್ ಇನ್ನರ್ ಪ್ಲೀಟ್ ಮತ್ತು ಔಟರ್ ಪ್ಲೀಟ್ ತುಂಬ ಚೆನ್ನಾಗಿ ಬರೋದಿಲ್ಲ. ಸೊ ತುಂಬ ಐರನ್ ಏನು ಮಾಡ್ಕೊಳಕ್ಕೆ ಹೋಗ್ಬಿಡಿ. ಜಸ್ಟ್ ಹಿಂಗೆ ಜಸ್ಟ್ ಒಂದು ಫೋಲ್ಡ್ ಕೊಟ್ಕೊಳ್ಳಿ. ಓಕೆ, ಈಗ ಇದು ಲಾಸ್ಟ್ ಪ್ಲೀಟ್ ಅಲ್ವಾ? ನೋಡಿ ಈ ಥರ ಲಾಸ್ಟ್ ಪ್ಲೀಟ್ ಕಾಣಿಸ್ತಿದೆ ಅಲ್ವಾ? ಹೀಗೆ. ಈಗ ನೆಕ್ಸ್ಟ್ ಏನು ಮಾಡೋಣ, ಪಿನ್ ಮಾಡ್ಕೊಳ್ಳೋಣ. ಓಕೆ, ಸೊ ನಮ್ಮ ಫಸ್ಟ್ ಔಟರ್ ಪ್ಲೀಟ್ ಎಷ್ಟಿದೆ? 3 ಇದೆ. ಅದ್ರ ಬ್ಯಾಕ್ ಸೈಡ್ ಎಷ್ಟಿದೆ? 1.5 ಇದೆ. ಈಗ ಅದನ್ನು ನಾವೆಲ್ಲ ಸೆಟ್ ಮಾಡ್ಕೊಳ್ಳೋಣ ನೀಟಾಗಿ. ಒಂದು ರ್ಯಾಂಡಮ್ ಆಗಿ ಈ ಥರ ಮಾಡ್ಕೊಂಡಿದ್ದೀವಲ್ಲ, ಪಿನ್ ಹಾಕ್ಕೊಳ್ತೀನಿ. ಓಕೆ, ಪಿನ್ ಹಾಕ್ಕೊಂಡು ಈಗ ಈ ಪ್ಲೀಟ್ಸ್ ಈವನ್ ಆಗಿದೆಯಾ? ಇಲ್ಲ ಅಲ್ವಾ? ಈ ಪ್ಲೀಟ್ಸ್ ಈವನ್ ಆಗಿಲ್ಲ. ಸೊ ನಾವೀಗ ಏನು ಮಾಡೋಣ, ಇಲ್ಲಿಗೆ ನಾವು ಕ್ಲಿಪ್ ಹಾಕೊಳ್ಳೋಣ ನೋಡಿ ಈ ಥರ. ಓಕೆ, ಕ್ಲಿಪ್ ಹಾಕ್ಕೊಂಡು ನೆಕ್ಸ್ಟ್ ಇಲ್ಲಿ ನಾನು ಬಾಲ್ ಪಿನ್ನ ಯೂಸ್ ಮಾಡ್ತೀನಿ. ಬಾಲ್ ಪಿನ್ ಏನಕ್ಕಪ್ಪ ಯೂಸ್ ಮಾಡ್ತೀನಿ ಅಂದರೆ, ಸೊ ನೋಡಿ, ನನಗೆ ಸ್ಟಾರ್ಟಿಂಗ್ ಅಂದರೆ ಪಲ್ಲು ನಾವು ಎಲ್ಲಿ ಸ್ಟಾರ್ಟ್ ಮಾಡ್ತೀವಿ ಅಲ್ಲಿಂದ ಎಂಡ್ವರೆಗೂ ನನಗೆ ಪರ್ಫೆಕ್ಟಾಗಿ 3 ಇಂಚೇ ಬೇಕು ಅಲ್ವಾ? ಸೊ 3 ಇಂಚ್. ಅದಾದಮೇಲೆ 3 ಇಂಚ್ ಆದಮೇಲೆ ಈ ಥರ ಮಾಡ್ಕೊಳ್ಳಿ ಫಸ್ಟ್.
ನೋಡಿ. ಓಕೆ, ಇಲ್ಲಿಂದ ಸೊ ನಾನು ಇದನ್ನು ಬಿಟ್ಬಿಡಿ ಅಂತ ಹೇಳಿದ್ನಲ್ವಾ, ಸೊ ಇಲ್ಲಿಂದ ನೋಡ್ಕೊಳ್ಳಿ, ಇಲ್ಲಿಂದ 3 ಇದೆಯಲ್ವಾ, ಕರೆಕ್ಟಾಗಿ 3 ಇದೆ. ಸೊ ನಾನೇನು ಮಾಡ್ತೀನಿ, 3 ಫಸ್ಟ್ ಔಟರ್ ಪ್ಲೇಟ್ನ ಮಾತ್ರ ಒನ್ ಟೈಮ್ ಹೀಗೆ ಐರನ್ ಮಾಡ್ಕೊಳ್ತೀನಿ. ಐರನ್ ಮಾಡಿಕೊಂಡು ಹ್ಯಾಂಡಲ್ಲಿ ಐರನ್ ಮಾಡಿಕೊಂಡು ಅದಾದಮೇಲೆ ಒಂದು ಬಾಲ್ ಪೆನ್ ತೆಗೆದು ಜಸ್ಟ್ ಹಿಂಗೆ ನೋಡಿ, ಕಾಣಿಸ್ತಾ ಇದೆಯಾ, ಈ ಥರ ಮಾರ್ಕ್ ಮಾಡ್ಕೊಳ್ತೀನಿ. ನೋಡಿ ಹೆಂಗಿರುತ್ತೆ. ಇದು ಏನಕ್ಕಪ್ಪ ಅಂತಂದರೆ ಈ ಲೈನ್ ನಮಗೆ ಮಿಸ್ ಆಗಬಾರ್ದು, ಅದಕ್ಕೋಸ್ಕರ. ಸೊ ಬ್ರೈಡಲ್ಗೆ ಯೂಸ್ ಮಾಡೋವಾಗೆಲ್ಲ ನೀವು ಇದನ್ನು, ಈ ಟೆಕ್ನಿಕ್ನ ಯೂಸ್ ಮಾಡಿ ತುಂಬ ಚೆನ್ನಾಗಿ ನಿಮ್ಮ ಪ್ಲೀಟ್ಸ್ ಅನ್ನೋದು, ಪಲ್ಲು ಪ್ಲೀಟ್ಸ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ನೆಕ್ಸ್ಟ್ ಬಂದು ಇಲ್ಲಿ ಫೋಲ್ಡ್ ಮಾಡ್ಕೊಳ್ಳಿ ಔಟರ್ ಪ್ಲೇಟ್. ಓಕೆನಾ, ಔಟರ್ ಪ್ಲೇಟ್ ಫೋಲ್ಡ್ ಮಾಡಿಕೊಂಡು ಕ್ಲಿಪ್ ಹಾಕ್ಕೊಳ್ಳಿ ಅಲ್ಲೊಂದು ಸೆಕ್ಯೂರ್ಡಾಗಿ. ಈಗ ಸ್ಟಾರ್ಟ್ ಮಾಡೋಣ. ಏನು ಹೇಳಿ, ಹೀಗೆ. ಓಕೆ, ಫಸ್ಟ್ ನಿಮ್ಮ ಫಿಂಗರ್ ಮೆಜರ್ಮೆಂಟ್ಸ್ ಕೂಡ ನೀವು ತೊಗೊಳ್ಬೋದು, ಇಷ್ಟು ಇಲ್ಲಿಂದ ಇಲ್ಲಿಗೆ. ಓಕೆ ನೋಡಿ, ಓಕೆನಾ, ಕರೆಕ್ಟ್ ಇದೆ ಅಲ್ವಾ. ಹೀಗೆ ಸೇಮ್ ಈ ಹ್ಯಾಂಡಲ್ಲಿ ಹೀಗೆ. ನೆಕ್ಸ್ಟ್ ಏನು ಮಾಡಬೇಕು, ಅದೇ ಮೆಜರ್ಮೆಂಟ್ಸ್ಗೆ, ವಿಡ್ತ್ಗೆ ನಾವು ಈ ಥರ ಮಾಡ್ಕೊಳ್ತಾ ಹೋಗಬೇಕು. ಓಕೆ ನೋಡಿ, ಈ ಥರ ನೀವು ಹೀಗೆ ಸ್ಟಾರ್ಟಿಂಗಲ್ಲೇ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ ನಾವು ನಿಧಾನಕ್ಕೆ, ಆದಷ್ಟು ನಿಧಾನಕ್ಕೆ ಅಂತಂದರೆ ಪ್ರಾಕ್ಟೀಸ್ ಹೋಗ್ತಾ ಹೋಗ್ತಾ ನಿಮಗೆ ಅದು ಫಾಸ್ಟ್ ಬಂದುಬಿಡುತ್ತೆ. ಸ್ಟಾರ್ಟಿಂಗಲ್ಲಿ ನೀವು ಕಲಿಬೇಕಾದ್ರೆ ಏನು ಮಾಡಬೇಕು, ಸ್ವಲ್ಪ ನಿಧಾನಕ್ಕೆ ಮಾಡ್ಕೊಳ್ತಾ ಹೋಗಬೇಕು, ಏನು ಪ್ರಾಬ್ಲಮ್ ಇಲ್ಲ. ಕಲಿಯೋವ್ರಿಗೂ ಅಷ್ಟೇ ಅದು. ಸೊ ಈ ಥರ ಮಾಡ್ಕೊಳ್ತಾ ಹೋಗಿ ನೋಡಿ. ಓಕೆ, ಹೀಗೆ ನಾನು ಹ್ಯಾಂಡ್ ಮೆಜರ್ಮೆಂಟ್ ತೊಗೋತಾ ಇದ್ದೀನಿ. ಇಲ್ಲಿ ಕಾಣಿಸ್ತಿದೆ ಅಲ್ವಾ, ಇಲ್ಲಿಗೆ ಈ ಕಡೆಯಿಂದನೂ ಇಷ್ಟೇ ಬಿಡ್ತಿರಬೇಕು, ಆ ಕಡೆಯಿಂದನೂ ಇಷ್ಟೇ ಬಿಡ್ತಿರಬೇಕು. ಓಕೆ, ನಿಮಗೆ ಗೊತ್ತಾಗ್ತಾ ಇದೆ ಅನಿಸುತ್ತೆ ನಾನಿಲ್ಲಿ ಯಾವ ಥರ ಫೋಲ್ಡ್ ಮಾಡ್ತಾಯಿದ್ದೀನಿ ಅಂತ. ನೋಡಿ, ಓಕೆ, ಕ್ಲೀನಾಗಿ ಈ ಥರ ಫೋಲ್ಡ್ ಮಾಡ್ಕೋತಾ ಹೋಗಿ. ಇದು ಪ್ರೊಫೆಷ್ನಲ್ಗೆ ಯೂಸ್ ಮಾಡಬೇಕು ಅಂತ ಏನಿಲ್ಲ. ಸೆಲ್ಫ್ ಡ್ರೇಪಿಂಗ್ ಕೂಡ ನೀವು ಮನೆಯಲ್ಲಿ ಟ್ರೈ ಮಾಡ್ಬೋದು, ಸೆಲ್ಫ್ ಡ್ರೇಪಿಂಗ್ ಕೂಡ. ಸೊ ಟೈಮ್ ಇರಲ್ಲ ಅಂದರೆ ನೀವು ಯು ಕ್ಯಾನ್ ಗೋ ಫಾರ್ ಐರನ್. ನಾನು ಐರನ್ ಮೆಥಡ್ ಕೂಡ ನಾನು ತೋರಿಸಿದ್ದೀನಿ ಅಲ್ವಾ, ಸೊ ಯಾವ ಥರ ಫೋಲ್ಡಿಂಗ್ಸ್ ಮಾಡ್ಕೋಬೋದು ಅಂತ. ಸೊ ಆ ಮೆಥಡಲ್ಲಿ ಕೂಡ ನೀವು ಹೋಗ್ಬೋದು. ಓಕೆನಾ, ನೋಡಿ ಈ ಥರ ನಿಮಗೆ ಈ ಪಲ್ಲು ಪ್ಲೀಟ್ಸನ್ನ ಓಪನ್ ಮಾಡಿದಾಗ ಎಲ್ಲೂ ಒಂದೇ ಒಂದು ಪ್ಲೀಟ್ ವಿಡ್ತ್ ಕೂಡ ನಿಮಗೆ ಆ ಕಡೆ ಈ ಕಡೆ ಹೋಗಬಾರ್ದು, ಅದನ್ನೇ ಪರ್ಫೆಕ್ಷನ್ ಅನ್ನೋದು. ಸೊ ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ. ನೋಡಿ, ಕ್ಲೀನಾಗಿ ಮಾಡ್ಕೊಳ್ಳಿ ಈ ಥರ. ಇಲ್ಲ ಆಯ್ತಲ್ವಾ ಇದು. ಓಕೆ, ಈಗ ಏನು ಮಾಡಿ ಅಂದರೆ ಒನ್ ಟೈಮ್ ಹ್ಯಾಂಡಲ್ಲಿ ನೀವು ಐರನ್ ಮಾಡ್ಕೋಬೇಕಾಗತ್ತೆ. ಯಾವ ಥರ ಅಂದರೆ ನೋಡಿ, ಇಲ್ಲಿ ನಾನು ವೀಡಿಯೋದಲ್ಲಿ ಕಾಣಿಸ್ತಾ ಇದೆಯಾ. ಸೊ ಗೈಸ್, ಹಾಗೆ ಕಮೆಂಟ್ ಮಾಡಿ ಯಾರಿಗೆಲ್ಲ ವೈಡ್ ಪ್ಲೀಟ್ಸ್ ಇಷ್ಟ ಅಂತ. ಸೊ ನನಗಂತೂ ವೈಡ್ ಪ್ಲೀಟ್ಸ್ ಇಷ್ಟ ಆಗಲ್ಲ, ಥಿನ್ ಪ್ಲೀಟ್ಸೇ ಇಷ್ಟ. ಸೊ ಯಾವುದೇ ಸೈಜ್ ಇರಲಿ, ಐ ಮೀನ್ ಯಾವುದೇ ಬಾಡಿ ಸೈಜ್ ಇರಲಿ, ನಿಮಗೆ ಈ ಫಸ್ಟ್ ಔಟರ್ ಪ್ಲೀಟ್ ಅನ್ನೋದು ಮ್ಯಾಕ್ಸಿಮಮ್ ಒಂದು 4 ಇಂಚ್ವರೆಗೂ ಇಟ್ಕೊಳ್ಳಿ ಗೈಸ್, ಸಾಕು. ಅದಕ್ಕಿಂತ ಜಾಸ್ತಿ ಇಟ್ಕೊಂಡ್ರೆ ನಿಜವಾಗ್ಲೂ ಚೆನ್ನಾಗಿರೋದಿಲ್ಲ. ಸೊ ತುಂಬ ಜನಕ್ಕೆ ಡೌಟ್ ಇರುತ್ತೆ, ಓಕೆ ತುಂಬ ಕಡಿಮೆ ಇಟ್ಟರೆ, ತಿನ್ನಾಗಿಟ್ಟರೆ ನಮ್ಮದು ಕರೆಕ್ಟಾಗಿ ಚೆನ್ನಾಗಿ ಕಾಣಲ್ಲ, ಔಟ್ಸೈಡ್ ಬರ್ತಾ ಇರುತ್ತೆ, ಸೊ ಬ್ಲೌಸ್ ಎಲ್ಲ ಕಾಣಿಸ್ತಾ ಇರುತ್ತೆ, ನಮ್ಮ ರೈಟ್ ಪೋರ್ಷನ್ ಎಲ್ಲ ಕಾಣಿಸ್ತಾ ಇರುತ್ತೆ ಅಂತ ಡೌಟ್ಸ್ ಇರುತ್ತೆ. ಖಂಡಿತ ಇಲ್ಲ, ಆ ಥರ ಆಗೋದಿಲ್ಲ. ನೀವು ರೈಟ್ ಮೆಥಡಲ್ಲಿ ಪಲ್ಲು ಪ್ಲೀಟ್ಸ್ನ ಮಾಡ್ಕೊಳ್ತಾ ಹೋದರೆ ನಿಜವಾಗ್ಲೂ ನೀಟಾಗಿ ಕಾಣಿಸುತ್ತೆ. ಹಾಗೆ ಈಗ ಸ್ಯಾರಿಯಲ್ಲಿ ಮೇನ್ ಅಟ್ರಾಕ್ಷನ್ನೇ ಬಾರ್ಡರು. ಸೊ ಬಾರ್ಡರ್ನ ನಾವು ತುಂಬ ದೊಡ್ಡದಾಗಿ ಮಾಡಿಕೊಂಡು ಮತ್ತು ಆ ಬಾರ್ಡರ್ಗೆ ಇರೋ ಕಳೆನೇ ಹೋಗ್ಬಿಡುತ್ತೆ. ಸೊ ಸ್ಯಾರಿಯಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ಬೇಕಂದ್ರೆ ಬಾರ್ಡ್ರೆಲ್ಲ ನೀಟಾಗಿ ಈ ಥರ ಪ್ಲೀಟ್ ಮಾಡ್ಕೊಳ್ಳಿ, ತುಂಬ ನೀಟಾಗಿ ಚೆನ್ನಾಗಿ ಕಾಣಿಸುತ್ತೆ. ಸೊ ನೋಡಿ, ಇಲ್ಲಿ ನೋಡ್ತಾ ಇದ್ದೀರಲ್ವಾ, ನಾನು ಐರನ್ ಬಾಕ್ಸ್ ಯೂಸೇ ಮಾಡ್ತಾ ಇಲ್ಲ. ಈ ಟಿಪ್ಪು ನಮಗೆ ಐರನ್ ಬೇಡ, ನಮ್ಗೆ ಸ್ಯಾರಿ ನಾನು ಐರನ್ ಮಾಡ್ಕೊಳ್ಳಲ್ಲ, ಐ ಮೀನ್ ಇಷ್ಟ ಇಲ್ಲದೇ ಇರೋರು ಕೂಡ ಇರ್ತಾರೆ. ಸೊ ಅಂಥವ್ರಿಗೋಸ್ಕರ ಹೇಳ್ತಾ ಇದ್ದೀನಿ. ಈ ಥರ ನೀವು ವಿತೌಟ್ ಐರನ್ ಬಾಕ್ಸ್ ಕೂಡ ನೀವು ಪ್ಲೀಟಿಂಗ್ಸ್ ಮಾಡ್ಕೋಬೋದು. ಹ್ಯಾಂಡಲ್ಲಿ ಇದು ಮಾಡ್ಕೊಂಡು ನೋಡಿ, 3 ಇದೆ ಅಲ್ವಾ.
ಸೊ ನಾನಲ್ಲಿ ಮೆಜರ್ ಮಾಡ್ಕೊಳ್ತಾ ಹೋಗ್ತಾ ಇದ್ದೀನಿ. ಎಲ್ಲೂ ಪ್ಲೇಟ್ಸ್ ಒಂದು ಜಾಸ್ತಿ ಒಂದು ಕಡಿಮೆ ಬರಬಾರ್ದು. ಸೊ ಅದಕ್ಕೋಸ್ಕರ ನಾನು ಈ ಥರ ಮಾಡ್ಕೊಳ್ತಾ ಹೋಗ್ತಾ ಇದ್ದೀನಿ. ಸೊ 1 ಟೈಮ್ ಆಯಿತು. ಈಗ ನೆಕ್ಸ್ಟ್ ಟೈಮ್ ಸೇಮ್ ಅದೇ ಪ್ರೊಸೀಜರ್. ಈಗ ಟೈಟಾಗಿ ಎಳ್ಕೊಂಡು ನನ್ನ ಫಿಂಗರ್ ಅಳತೆ ಇದು. ಓಕೆ, ಅಷ್ಟೇ ಇದೆ ನೋಡಿ. ಓಕೆ, ಪ್ಲೇಸ್ ಮಾಡಿ ಅದ್ರ ಮೇಲೆ ಈ ಥರ ಪ್ಲೇಸ್ ಮಾಡಿ 2 ಫಿಂಗರ್ಸ್ ಈ ಥರ ಇಟ್ಕೊಳ್ಳಿ. ಜಸ್ಟ್ ಐರನ್ ಕೊಟ್ಕೊಳ್ಳಿ ಹಿಂಗೆ ಕೈಯಲ್ಲೇ ಈ ಥರ. ಓಕೆ, ಸೊ ನೋಡ್ತಾ ಇದ್ದೀರಾ ಎಷ್ಟು ನೀಟಾಗಿ ಈ ಥರ ಒಂದ್ರ ಮೇಲೆ ಒಂದು. ಐರನ್ ಬಾಕ್ಸೇ ನಾನು ಯೂಸ್ ಮಾಡ್ತಾ ಇಲ್ಲ ಸದ್ಯಕ್ಕೆ. ನೋಡಿ ಹೀಗೆ ಪ್ಲೇಸ್ ಮಾಡ್ಕೊಳ್ತಾ ಹೋಗಿ. ನಿಮಗೆ ಇದು 1 ಟೈಮ್ ಪ್ರಾಕ್ಟೀಸ್ ಆಯಿತು ಅಂತಂದರೆ ನೀವು ತುಂಬ ಫಾಸ್ಟಾಗಿ ಮಾಡ್ಕೋಬೋದು. ಸೊ ನಾನು ನಿಮಗೆ ಇಲ್ಲಿ ತೋರಿಸೋದಕ್ಕೋಸ್ಕರ ತುಂಬ ಸ್ಲೋಗೆ ಆರಾಮಾಗಿ ಮಾಡ್ತಾಯಿದ್ದೀನಿ. ಸೊ ವಿಡಿಯೋ ಸ್ಕಿಪ್ ಮಾಡದೆ ನೋಡ್ತಾ ಇರಿ. ಏನಕ್ಕೆ ಅಂದರೆ ಈಗ ಸೆಂಟರಲ್ಲಿ ನಾನು ಏನಾದರೂ ಒಂದು ಟಿಪ್ಸ್ ಆಗಲಿ ಟ್ರಿಕ್ಸ್ ಆಗಲಿ ಸೀಕ್ರೆಟ್ಸ್ ಆಗಲಿ ಯಾವ ಥರ ಮಾಡೋದು ಅನ್ನೋದನ್ನ ಸ್ವಲ್ಪ ಝೂಮಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಅದಕ್ಕೋಸ್ಕರ ಸ್ಕಿಪ್ ಮಾಡಬೇಡಿ ಅಂತಿದ್ದೀನಿ ಅಷ್ಟೇ. ಓಕೆ, ಈಗ ನನಗೆ ನೆಕ್ಸ್ಟು ಇಲ್ಲೊಂದು ಪಿನ್ನ ಸೆಕ್ಯೂರ್ ಮಾಡ್ಕೊಳ್ತೀನಿ. ನಾನು 40 ಮೆಜರ್ ಮಾಡ್ಕೊಂಡಿದ್ನಲ್ವ, ಅಲ್ಲಿವರೆಗೂ ಅಷ್ಟೇ ಇದನ್ನು ಮಾಡ್ಕೊಳ್ಳೋದು. ಸೊ ಸೆಕ್ಯೂರ್ ಆಲ್ರೆಡಿ 2 ಪೋರ್ಷನ್ ಆಯಿತು. ಈಗ ನೆಕ್ಸ್ಟ್ ಇನ್ನೊಂದು ಇಲ್ಲಿ ಚೆಸ್ಟ್ ಪ್ಲೀಟ್ಸ್ ಎಲ್ಲಿವರೆಗೂ ಸ್ಪ್ರೆಡ್ ಆಗುತ್ತೋ ಅಲ್ಲಿವರೆಗೂ ನಾನು ಪಿನ್ ಕೊಟ್ಕೊಂಡು ಐರನ್ ಮಾಡ್ಕೊಂಡು ಹೋಗ್ತಿದ್ದೀನಿ. ಸೊ ಪ್ರೆಸ್ಡ್ ಆಗಿರ್ಬೇಕಲ್ಲ ಇದು, ಅದಕ್ಕೋಸ್ಕರ ನಾನು ಸ್ಟೀಮ್ ಕೊಡಿ, ಪ್ರೆಸ್ ಮಾಡಿ. ನೋಡಿ ಬಾರ್ಡರ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ನೋಡಿ. ಹಾಗೆ ಫುಲ್ ಫ್ಲಾಟ್. ಓಕೆ, ಪಿನ್ ತೆಗೆದ್ಬಿಡಿ. ಇಲ್ಲಿ ಬೇಕಾಗಿಲ್ಲ. ಇನ್ನು ನೆಕ್ಸ್ಟ್ ಐರನ್ ಆದಮೇಲಿಂದ ನಮಗೆ ಪಿನ್ ಬೇಕಾಗಿಲ್ಲ. ಸೊ ಒಂದ್ಸರಿ ಚೆಸ್ಟ್ ಪ್ಲೀಟ್ಸ್ ಇಲ್ಲಿ ನೋಡಿ ಆ್ಯಂಗಲಲ್ಲಿ ಮಾಡಿದ್ದೀನಿ ಅಲ್ವಾ. ಸೊ 1 ಟೈಮ್ ಹ್ಯಾಂಡಲ್ಲಿ ಮತ್ತೆ ಕ್ಲೀನ್ ಮಾಡ್ಕೊಂಬಿಡಿ. ಈ ಥರ ಕ್ಲೀನಾಗಿ ಇನ್ನೊಂದು ಟೈಮ್ ಚೆಕ್ ಮಾಡ್ಕೊಂಬಿಡಿ ಕರೆಕ್ಟಾಗಿ ಇದೆಯಾ ಪ್ಲೀಟ್ಸು ಅಂತ. ಒಂದ್ರ ಮೇಲೆ ಒಂದು ಕೂತ್ಕೊಂಡಿರಬೇಕು ಈ ಥರ. ಹಾಗೆ ಕ್ಲೀನಾಗಿ ಇರಬೇಕು. ಯಾವುದೇ ಕಾರಣಕ್ಕೂ ನಿಮಗೆ ಪ್ಲೀಟ್ಸ್ ಒಂದು ಒಳಗಡೆ ಒಂದು ಆಚೆ ಆ ಥರ ಬರಬಾರ್ದು. ಓಕೆ, ಆ್ಯಂಡ್ ದೆನ್ ಲೆಟ್ಸ್ ಗೋ ವಿತ್ ದ ಫೈನಲ್. ಓಕೆ, ಸೊ ಒಂದು ಲಾಸ್ಟ್ ಐರನ್ ನಾನು ಕೊಟ್ಕೊಳ್ತೀನಿ ಚೆಸ್ಟ್ ಪ್ಲೀಟ್ಸಿಂದ. ನೋಡಿ ಹೀಗೆ ಹಿಂಗೆ ಕಾಣಿಸ್ತಿದೆ ಅಲ್ವಾ. ಹಾಗೆ ನೆಕ್ಸ್ಟ್ ಚೆಸ್ಟ್ ಪ್ಲೀಟ್ಸ್ ತೋರಿಸ್ತೀನಿ ನೋಡಿ. ಈಗ ನಾನು ಐರನ್ ಮಾಡಿಲ್ಲ ಇದು. ಚೆಸ್ಟ್ ಪ್ಲೀಟ್ ಸ್ಟಾರ್ಟ್ ಆಗುತ್ತೆ ಇಲ್ಲಿಂದ. ಸೊ ನಾನೇನು ಮಾಡ್ತೀನಿ, ಆ್ಯಂಗಲಲ್ಲಿ ಕೊಟ್ಕೊಳ್ತಾ ಹೋಗ್ತೀನಿ. ತುಂಬ ಟೈನಿ ಆ್ಯಂಗಲ್. ಇದು ನೋಡಿರ್ತೀರ ಆಲ್ರೆಡಿ ನನ್ನ ಪ್ರೀವಿಯಸ್ ವೀಡಿಯೋದಲ್ಲಿ. ಇನ್ನೂ ಯಾರಾದರೂ ನೋಡಿಲ್ಲ ಅಂತಂದರೆ ದಯವಿಟ್ಟು ನೋಡ್ಕೊಳ್ಳಿ. ನೋಡಿ ನಾನು ತುಂಬ ಟೈನಿ ಆ್ಯಂಗಲಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಚೆಸ್ಟ್ ಪ್ಲೀಟ್ಸ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಸೊ ನಾನಿಲ್ಲಿ ಟೈಮ್ಲಿ ಚೆಸ್ಟ್ ಪ್ಲೀಟ್ಸ್ ಅನ್ನೋದನ್ನ ನೀಟಾಗಿ ಅರೇಂಜ್ ಮಾಡಿದ್ದೀನಿ. ಇದು ಯಾವುದೇ ಥರ ಐರನ್ ಮಾಡಿಲ್ಲ, ಹೀಗೆ ಸ್ಪ್ರೆಡ್ ಆಗುತ್ತೆ. ಸೊ ಪಲ್ಲು ಪ್ಲೀಟ್ಸ್ನ ನೀವು ನೀಟಾಗಿ ಅರೇಂಜ್ ಮಾಡಿಕೊಂಡ್ರೆ ನಿಮಗೆ ಚೆಸ್ಟ್ ಪ್ಲೀಟ್ಸ್ ಕೂಡ ಇಷ್ಟೇ ಚೆನ್ನಾಗಿ ಸ್ಪ್ರೆಡ್ ಆಗುತ್ತೆ. ನೋಡ್ಬೋದು ಇಲ್ಲಿ ನೀವು. ನಾನು ಆ್ಯಂಗಲಲ್ಲಿ ಆಗಲೇ ಮಾಡಿದ್ನಲ್ಲ ವೀಡಿಯೋದಲ್ಲಿ, ಆ ಆ್ಯಂಗಲಲ್ಲಿ ನೀವು ಟೈನಿ ಆ್ಯಂಗಲಲ್ಲಿ ಚೆಸ್ಟ್ ಇಲ್ಲಿ ಪಿನ್ ಹಾಕಿದರೆ ನಿಮಗೆ ಮೆಸ್ಟ್ ಮಾಡಮ್ ಲುಕ್ ಬಂತಲ್ವಾ. ಡಿಫ್ರೆನ್ಸ್ ಗೊತ್ತಾಗ್ತಿದೆ ಅಲ್ವಾ. ಸೊ ಬ್ರೈಡಲ್ ರಿಚ್ ಲುಕ್, ಫ್ಲ್ಯಾಟ್ ಲುಕ್ ಇಷ್ಟೇ ಸೈಜ್ ನೋಡಿ. ಸೊ ಒಳ್ಳೆ ಪಲ್ಲು ಸ್ಟೈಲಿಂಗ್ ನಿಮ್ಮ ಸ್ಯಾರಿ ಲುಕ್ ಚೇಂಜ್ ಮಾಡುತ್ತೆ. ಹಾಗೆ ಪಿನ್ನಿಂಗ್ ಮೆಥಡ್ ಕೂಡ. ಓಕೆ, ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಪಿನ್ನಿಂಗ್ ಮೆಥಡ್ನ ಹೇಳ್ತೀನಿ. ದಿಸ್ ಈಸ್ ದ ಫೈನಲ್ ಲುಕ್ ನೋಡಿ. ಬಾಟಮಲ್ಲಿ ಫ್ಲೋ ಆಗಿ ಸಾಫ್ಟಾಗಿ ಫ್ಯಾನ್. ಸೊ ನೋಡಿದ್ರಲ್ಲ, ಬಾಟಮ್ ಫ್ಲೋಯಿ ಸಾಫ್ಟಾಗಿ ಫ್ಯಾನ್ ಮೂಮೆಂಟಲ್ಲಿ ಇದೆ. ಹಾಗೆ ನ್ಯಾಚುರಲ್ ಆಗಿ ಕೂಡ ಎಕ್ಸ್ಪೆನ್ಸಿವ್ ಸಾರಿ ಡ್ರೇಪಿಂಗ್ ಲುಕ್ನ ನೀವು ನಿಮ್ಮ ಮನೆಯಲ್ಲಿ ಈ ಟ್ಯುಟೋರಿಯಲ್ ನೋಡಿಕೊಂಡು ನೀವೇ ಕ್ರಿಯೇಟ್ ಮಾಡ್ಕೋಬೋದು.
ವಿಡಿಯೋ ಇಷ್ಟ ಆಯಿತಾ? ಹಾಗಾದರೆ ಸಬ್ಸ್ಕ್ರೈಬ್, ಲೈಕ್, ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಕಮೆಂಟ್ ಮಾಡಿ ಪಲ್ಲು ಅಂತ, ನೆಕ್ಸ್ಟ್ ಟ್ಯುಟೋರಿಯಲ್ ಏನು ಅಂತ ನಾನು ಸೊ ಗೈಸ್ ಹಾಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನನ್ನ ವೀಡಿಯೋಸ್ ನಿಮಗೆ ಹೆಲ್ಪ್ ಆಗ್ತಿದೆಯಾ ಅಂತ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಸಬ್ಸ್ಕ್ರಿಪ್ಷನ್, ಲೈಕ್ಸ್ ಆ್ಯಂಡ್ ಶೇರ್ಸ್. ಸೊ ಈ ವಿಡಿಯೋ ಕೂಡ ಇದೇ ಥರ ಶೇರ್ ಮಾಡಿ.